ರಿಯಲ್ ಫ್ಲೈಟ್ ಗತ್ತಿಲ್ಲ, ರೆಸ್ಟೋರೆಂಟ್ ಫ್ಲೈಟ್ ಗತ್ತಿ. ಇದು ರಿಯಲ್ ಫ್ಲೈಟ್ ಕಣೆ, ರೆಸ್ಟೋರೆಂಟ್ ಮಾಡಿದಾರೆ ಅಷ್ಟೇನೆ, ಬಟ್ ಇದು ಓಡೋದಲ್ಲ. ಹಾಯ್ ಎವ್ರಿವನ್, ಹೇಳು. ಹಾಯ್ ಎಲ್ರಿಗೂ. ಜೋರಾಗಿ ಹೇಳು. ಹಾಯ್ ಎಲ್ರಿಗೂ, ಹೇಳು. ಇವಾಗ ನಾವು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಮಿಡಲ್ ಆಫ್ ದಿ ರೋಡ್, ಎಲ್ಲ ಗಾಡಿ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಮನೆಯಿಂದ ಬರ್ಬೇಕಾದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ, ಆ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಕ್ ಆಗಿರ್ಲಿಲ್ಲ. ಇವತ್ತು ನಾವು ಹೋಗ್ತಿರೋದು ಒಂದು ಇಡೀ ಸೌತ್ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಗಿರುವಂತಹ ಯುನೀಕ್ ರೆಸ್ಟೋರೆಂಟ್, ಫ್ಲೈಟ್ ರೆಸ್ಟೋರೆಂಟ್. ನಾನು ಫಾರಿನ್ಗೆ ಹೋಗಿದ್ದಾಗ ನೋಡಿದ್ದು, ಅದನ್ನ ಬಿಟ್ಟರೆ ಇಲ್ಲೇ ನೋಡ್ತಿರೋದು. ಅದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ಖುಷಿ ಆಗುತ್ತೆ. ನೀವು ಬರಬೇಕು ಅಂತಂದ್ರೆ ಲೊಕೇಶನ್ ಹೇಳ್ತೀರಿ, ತುಂಬ ಜನ ಗೊತ್ತು ಆಲ್ರೆಡಿ. ವಿಡಿಯೋ ಕೊನೆವರೆಗೂ ನೋಡಿ ತಿಳಿಸ್ತೀನಿ. ಹಂಗೆ ನಮ್ ಜೊತೆಗೆ ಒಂದಿಬ್ಬರನ್ನ ಕರ್ಕೊಂಡು ಹೋಗ್ಬೇಕಂತ ನಮ್ಮ ಆಸೆ ಆಗಿತ್ತು. ಅದೃಷ್ಟನ ಅವ್ರು ಕಳ್ಕೊಂಡ್ರು. ಕೆಲವು ಏನು ಮಾಡಕ್ ಆಗಲ್ಲ, ಯಾರು ಪಡ್ಕೊಂಡ್ ಬಂದಿದ್ದ ಅಷ್ಟೇ 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 ಅಷ್ಟೇ. ಓಕೆ, ಲೆಟ್ಸ್ ಗೋ. ನಾ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗಿರಿ. ಫೈನಲಿ ನಾವು ಬಂದ್ವಿ ಇಲ್ಲಿ ಟೈಗರ್ ಏರೋ. ನೀವು ಮ್ಯಾಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಫ್ಲೈಟ್ ರೆಸ್ಟೋರೆಂಟ್ ಬೆಂಗಳೂರು ಅಂತ ಸರ್ಚ್ ಮಾಡಿ, ಅಲ್ಲ ಕರೆಕ್ಟಾಗಿ ಲೊಕೇಶನ್ ಬರುತ್ತೆ. ಇಲ್ಲ ಅಂದರೆ ನಾನು ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸರ್ಚ್ ಮಾಡಿದ್ರೆ ಹೋಗಲ್ಲ, ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ ನಿಮಗೆ. ಇನ್ನೊಂದು ಈಸಿ ನಿಮಗೆ ಹುಡ್ಕಕ್ಕೆ ಅಂದರೆ ಮೇನ್ ರೋಡಲ್ಲೇ ಇದೆ. ಹಾಂ, ಮೇನ್ ರೋಡಲ್ಲೇ ಇದೆ, ದೊಡ್ಡದಾಗಿ ಕಾಣುತ್ತೆ. ಬರ್ತಾನೆ ಆನ್ ದ ವೇ ಬಿಫೋರ್ 1 ಸೆಕೆಂಡ್ ಇದೇ ಮೇನ್ ರೋಡ್. ಮ್ಯಾಕ್ಡೊನಾಲ್ಡ್ಸ್ ಸಿಗುತ್ತೆ ನಿಮಗೆ. ಇನ್ನು ಈಸಿಲಿ ಫೈಂಡ್ ಮಾಡ್ಕೊಂಡು ನಡೀರಿ ಮೇಡಮ್, ಆಯ್ತು ಬನ್ನಿ ನೀವು. ನಡಿ. ರಿಯಲ್ ಫ್ಲೈಟ್ ಗತ್ತಿಲ್ಲ, ರೆಸ್ಟೋರೆಂಟ್ ಫ್ಲೈಟ್ ಗತ್ತಿ. ಇದು ರಿಯಲ್ ಫ್ಲೈಟ್ ಕಣೆ, ರೆಸ್ಟೋರೆಂಟ್ ಮಾಡಿದಾರೆ ಅಷ್ಟೇನೆ, ಬಟ್ ಇದು ಓಡೋದಲ್ಲ. ಸ್ಕೈಯಲ್ಲಿ ಓಡದೆ ಇರ್ಬೋದು, ಮನುಷ್ಯ ಓಡಾಡದೆ ಕೊನೆ ಕೂತ್ಕೊಂಡ್ರು ಅವ್ನು ಮನುಷ್ಯನೇ. ನಡಿ ಆಯ್ತು. ಎಲ್ಲ ಆಲ್ಮೋಸ್ಟ್ ತುಂಬಾ ಜನ ಬಂದಿದ್ದಾರೆ, ಅಂದ್ರೆ ಲೆಸ್ ಪೀಪಲ್ಸ್. ಈಗ ಜಸ್ಟ್ ಒಂದು 3/4 ಅವರ್ ಆಗಿದೆ ಓಪನ್ ಆಗಿ ಅಷ್ಟೇ, ಓಪನಿಂಗ್ ಸೆರೆಮನಿ ಆಗಿ. ಸೊ ಇನ್ನು ಊಟ ಗೀಟ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ಹೋಟೆಲ್ ಅಂದರೆ ಸಾರಿ, ಮೇಲ್ಗಡೆ ಪ್ರೋಗ್ರಾಮ್ ಮಾಡೋದಕ್ಕೆ ಪ್ಲೇಸ್ ಅಂತೆ, ಕೆಳಗಡೆ ಬಂದು ಹೋಟೆಲ್ಲು. ಓಕೆನಾ, ಇದು ವೇ ಮಾಡಿದ್ದಾರೆ, ಫುಲ್ಲು ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಬೈ ಚಾನ್ಸ್ ಏನಾದ್ರು ಬಿದ್ದುಬಿಟ್ರೆ ಕಷ್ಟ ಅಂತ. ಬನ್ನಿ ಮೇಲೆ ಹೋಗ್ಬಿಟ್ಟು ಒಳಗಡೆ ಏನೇನಿದೆ ಹೆಂಗಿದೆ ತೋರಿಸ್ತೀನಿ ನಾನು. ಸರ್ ಹಾಯ್, ಹಲೋ, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೇದಾಗಿದೆ. ಆಲ್ ದಿ ಬೆಸ್ಟ್. ನಡೀರಿ, ಒಳ್ಳೆ ಕೂತ್ಕೊಳ್ಳಿ. ಆ ಕಡೆ ಇಲ್ಲ, ಈ ಕಡೆ ಇಲ್ಲ ಹೋಗ್ಲಾ. ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಟೈರ್ಗಳಿಗೆ ಗ್ಲಾಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಬಿಟ್ಟರೆ ಚೆನ್ನಾಗಿರೋದು, ಬಟ್ ಮುಟ್ಟಿ ಅದು ಸ್ವಲ್ಪ ಹಾಳಾಗಿಟ್ರೆ ಕಷ್ಟ ಅನ್ನೋ ಇದಕ್ಕೆ ಹೆಂಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಬೇಸು ಇದ್ರ ಮೇಲೆ ನಿಂತಿಲ್ಲ, ಅಲ್ಲಿ 2 ಪಿಲ್ಲರ್ ಹಾಕ್ಸಿದಾರಲ್ಲ ಅದ್ರ ಮೇಲೆ ನಿಂತಿದೆ. ಸೆಂಟ್ರಲ್ಲಿ AC ಇಟ್ಕೊಂಡಿದ್ದಾರೆ. ಇಲ್ಲೆರಡು ಪಿಲ್ಲರು ಮತ್ತು ಇಲ್ಲೆರಡು ಪಿಲ್ಲರು, ಇದ್ರ ಮೇಲೇ ಇದು ಬೇಸ್ ಆಗಿ ನಿಂತಿರೋದು. ಪ್ಲಸ್ ಆ ಸ್ಟೇರ್ ಕೇಸ್ಗೆ ಕೆಳಗಡೆ ಅದಕ್ಕೂ ಬೇಸ್ ಹಾಕ್ಸಿದ್ದಾರೆ. ಇಲ್ಲೆಲ್ಲ ಹುಲ್ಲು ಹಾಸು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಬೀನ್ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ನೋಡಿದ್ದು ಇಂಡೋನೇಷ್ಯಾದಲ್ಲಿ ನೋಡಿದಾಗ ಇಲ್ಲೆಲ್ಲ ಬೀನ್ ಬ್ಯಾಗ್ಸ್ ಇತ್ತು, ಅಂದರೆ ಫ್ಲೈಟ್ ರೆಸ್ಟೋರೆಂಟ್ ಇತ್ತಲ್ಲ ಅದ್ರ ಕೆಳಗಡೆ. ಬಟ್ ಇವರು ಅದನ್ನೇ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಇದನ್ನು ರೊಟೇಟ್ ಆಗುತ್ತೆ, ರಿಯಲ್ ಫ್ಲೈಟ್ ಫೀಲ್ ಕೊಡೋ ತರನೇ ಮಾಡಿದ್ದಾರೆ. ಸದ್ಯಕ್ಕೆ ಆಫ್ ಮಾಡಿಟ್ಟಿದ್ದಾರೆ ಅವರು, ಗೊತ್ತಿಲ್ಲ ಯಾವಾಗ ಆನ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಫ್ಲೈಟ್ ತರದೇ ದೊಡ್ಡ ವಿಷಯ, ಇಂಜಿನ್ ಇನ್ನೂ ದೊಡ್ಡ ವಿಷಯ. ಇಂಜಿನ್ ಯಾರಿಗೂ ಕೊಡೋದಿಲ್ಲ, ಆ ಥರ ಕೆಟ್ಟೋಗಿರೋ ಇಂಜಿನ್ ಕೂಡ ಹೊರಗಡೆ ಕೊಡೋದಿಲ್ಲ. ಅದಕ್ಕೆ ಅವರು ಆರ್ಟಿಫಿಷಿಯಲ್ ಇಂಜಿನ್ ಥರ ಒಂದು ಫ್ಯಾನ್ ಮಾಡಿಬಿಟ್ಟು ಇದನ್ನು ಹಾಕಿ ರೆಡಿ ಮಾಡ್ತಿದ್ದಾರೆ. ಇದನ್ನು ಆನ್ ಮಾಡಿಲ್ಲ ಇನ್ನೂ ಅಷ್ಟೇ. ಯಪ್ಪ ಏರ್ ಹೋಸ್ಟೆಸ್ ಎಲ್ಲ ಊಟ ಬಿಡಿಸ್ತಾ ಇದ್ದಾರೆ. ಏರ್ ಹೋಸ್ಟೆಸ್ ಎಲ್ಲ ಕೆಲಸ ಮಾಡ್ತಾರೆ ರಿಯಲ್ ಫ್ಲೈಟಲ್ಲಿ ಕೂಡ, ಇಲ್ಲೂ ಊಟ ಬಡಿಸ್ತಿದ್ದಾರೆ. ಆ್ಯಕ್ಚುಲಿ ಹೆಂಗಿದೆ ಅಂದರೆ, ನಾವು ಇದುವರೆಗೂ ಹತ್ತಿರೋದು ನಾನು ಎಕನಾಮಿ ಫ್ಲೈಟ್ ಮಾತ್ರ. ಎಕನಾಮಿಯಲ್ಲಿ ಈ ಥರ ಎಲ್ಲ ಇರಲ್ಲ, ಅಂದರೆ ಸಪ್ರೇಟಾಗಿ ಹಿಂಗಿರಲ್ಲ. ಫಸ್ಟ್ ಕ್ಲಾಸು ಬಿಸ್ನೆಸ್ ಕ್ಲಾಸ್ ಅಂತ ಬಂದಾಗ ಇದಕ್ಕಿಂತ ಇನ್ನೂ ಲಕ್ಸುರಿ ಇರುತ್ತೆ, ಅಂದರೆ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ, ಸೊ ಇದು ಬಂದು ಇವರು ರೆಸ್ಟೋರೆಂಟ್ಗೆ ಅಂತ ಮಾಡಿರೋದ್ರಿಂದ ಟೇಬಲ್ ಇಡೋದಕ್ಕೆ ಮತ್ತು ಎದ್ದು ಓಡಾಡೋದಕ್ಕೆ ಜಾಗ ಬೇಕಾಗುತ್ತೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಅಲ್ಲ ಇಲ್ಲಿ ಟೇಬಲ್. ನಿನಗೇನು ಅನಿಸಿದೆ? ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಜೋರಾಗಿ ಮಾತಾಡಿ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ನಿಮ್ಮ ಜ್ಯೋತಿದು ಇದೇ ಪ್ರಾಬ್ಲಮ್ಮು, ಜೋರಾಗಿ ಮಾತಾಡಲ್ಲ.
ಕಂಪ್ಲೇಂಟ್ ಇದೆ ನಿಮಗೆ ಜೋರಾಗಿ ಮಾಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನ್ ಚೇರ್ಸ್ ಮೇಲೆ ಕೂಡ ಒಳ್ಳೆ ಇನ್ವೆಸ್ಟ್ ಮಾಡಿ ಕುಷನ್ ಇರೋಂಥ ಚೇರ್ಸ್ಗಳು ಮಾಡಿದರೆ ತುಂಬ ಕಂಫರ್ಟಬಲ್, ತುಂಬ ಕಂಫರ್ಟ್ ಇದೆ. ಆ್ಯಕ್ಚುಲಿ ಕಂಫರ್ಟ್ ಇದೆ. ಸೀರಿಯಸ್ಲಿ. ಆಮೇಲೆ ಸ್ಟಾಫ್ ನೋಡಿ ಫುಲ್ ಅದೇ ಗೆಟಪ್ ಅಲ್ಲಿ ಫುಲ್ ಫ್ಲೈಟ್ ಫ್ರೀಲೇ ಕೊಟ್ಬಿಟ್ಟಿದ್ದಾರೆ. ಮೇಲ್ಗಡೆ ನೋಡಿ ಎಷ್ಟು ಚಿಕ್ಕದಾಗಿ ಸ್ಟಾರ್ಸ್ ತರ ಬ್ಲಿಂಕ್ ಆಗ್ತಾ ಇದೆ, ಸ್ಟಾರ್ಸ್ ತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದೌದೌದು, ಚೆನ್ನಾಗಿ ಮಾಡಿದ್ದಾರೆ ಫುಲ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲಿವರೆಗೂ ಹಂಗೆ ಮಾಡಿದ್ದಾರೆ. ನೈಸ್ ಅಲ್ಲ? ಅವ್ರ ಕಾಸ್ಟ್ಯೂಮ್ ನೋಡಿದಂತೂ ರಿಯಲ್ ಫ್ಲೈಟ್ ಅಲ್ಲಿರೋ ಫೀಲ್ ಇದೆ ಆಕ್ಚುಲಿ. ಇದು ಫುಡ್ ಸರ್ವ್ ಮಾಡೋಕ್ಕೆ ಮಾಡಿರೋ ಗಾಡಿಗಳು. ಆ್ಯಕ್ಚುಲಿ ಗಾಡಿ ಎಲ್ಲ ಏನಂತಾರೆ ಟ್ರಾಲಿನ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇಲ್ಲಿ ಫುಡ್ ಸಪ್ಲೈ ಮಾಡೋದಕ್ಕೆ ಕೌಂಟ್ರ್ ಥರ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಪಿಕಪ್ ಕೌಂಟರ್. ಯೂಶಲಿ ಫ್ಲೈಟಲ್ಲಿ ಕುತ್ಕೊಂಡಾಗ ಮುಂದ್ಗಡೆ ಸೀಟ್ ಇರುತ್ತೆ, ಇಲ್ಲಿ ಬಂದು ಕುತ್ಕೊಂಡ್ರೆ ಟೇಬಲ್ ಇದೆ. ಇವಾಗ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಫ್ಲೈಟ್ ಫುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ತಿಂತಾರೆ. ನಾನಿಲ್ಲಿ ಓಪನ್ ಆಗ್ಕಿಂತ ಬರೋಕ್ಕೆ ಮುಂಚೆ ಇವರು ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಕೇಳಿದ್ದೆ ನಾನು, ಹ್ಯಾಂಡ್ ವಾಶ್ಗೆ ಏನು ಮಾಡ್ತೀರಾ ಅಂತ. ಅದು ಕನ್ಫ್ಯೂಸ್ ಆಗಿತ್ತು. ಇಲ್ಲೆಲ್ಲ ನಲ್ಲಿಗಿಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಫ್ಲೈಟ್ ಒಳಗಡೆ. ಅವ್ರು ಹೇಳಿದ್ರು ಫಿಂಗರ್ ಬೋಲ್ ಕೊಡ್ತೀವಿ ಅಂತ, ವಿಚ್ ಇಸ್ ವೆರಿ ಗುಡ್ ಐಡಿಯಾ. ಆಲ್ರೆಡಿ ಅವರು ಅದನ್ನು ಪ್ರಿಪೇರ್ ಮಾಡಿದ್ದಾರೆ. ಇವತ್ತು ತುಂಬ ಜನ ಬಂದಿದ್ದಾರೆ ಕೂಡ, ಆಲ್ರೆಡಿ ತುಂಬ ಜನ ಊಟ ಕೂಡ ಮಾಡ್ತಾ ಇದ್ದಾರೆ. ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪ್ರೈವೇಟ್ ಟೈಮ್ ವಿತ್ ದೇರ್ ಫ್ಯಾಮಿಲಿ ಅಲ್ಲ. ಇನ್ನೊಂದೇನಪ್ಪ ಅಂದ್ರೆ ಫ್ಲೈಟಲ್ಲಿ ನಾನಂತೂ ಹತ್ತಿಲ್ಲ ಇದುವರೆಗೂ, ಇಷ್ಟೊಂದು ಫ್ರೀ ಆಗಿ ಓಡಾಡೋ ಥರ ಇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಬಟ್ ಗೊತ್ತೂ ಇಲ್ಲ. ಬಟ್ ಇದು ಮಾತ್ರ ತುಂಬಾ ಫ್ರೀ ಆಗಿದೆ, ಓಡಾಡ್ಬೋದು, ಆರಾಮ್ಸೆ ಓಡಾಡ್ಬೋದು. ಒಂದು ಕಡೆಯಿಂದ ಆದಷ್ಟು ಬೇಗ ಫ್ಲೈಟ್ ಹತ್ತಿಸ್ತೀನಿ. ಶೋರ್. ಇದು ಆಕ್ಚುಲಿ ಒರಿಜಿನಲ್ ಫ್ಲೈಟ್ ಏನೆ, ಹಾರಲ್ಲ ಅಷ್ಟೇ. ಓಕೆ, ಹಂಗೆ ಹಾರೋ ಫ್ಲೈಟ್ಗೂ ಹತ್ತಿಸ್ತೀನಿ ಆದಷ್ಟು ಬೇಗ. ಅಷ್ಟೇ. ಸೊ ಇದು ಇವರ ಮೆನು ಕಾರ್ಡ್. ಎಕ್ಸಾಕ್ಟ್ಲಿ ಪಾಸ್ಪೋರ್ಟ್ ಹೆಂಗಿದೆಯೋ ಹಂಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಪಾಸ್ಪೋರ್ಟ್ ಅಂತ ಹಾಕಿದ್ದಾರೆ ಆ್ಯಂಡ್ ಮೇಲ್ಗಡೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹಾಕಿದ್ದಾರೆ. ಪಾಸ್ಪೋರ್ಟ್ ಕಲರ್ ಸೇಮ್ ಹಿಂಗೆ ಇರುತ್ತೆ, ನಂದು ಹಿಂಗೆ ಇರೋದು ಕಲರು. ಆ್ಯಂಡ್ ಇವರೇ ಇದರ ಫೌಂಡರು. ಮೀಟ್ ದ ಫೌಂಡರ್ ಅಬ್ದುಲ್ ಮತೀನ್ ಅಂತ ಹಾಕಿದ್ದಾರೆ. ಸೊ ಇದು ಲೊಕೇಶನ್ನು, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು, ಸ್ಕ್ಯಾನ್ ಕೋಡು. ಇದನ್ನು ಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ, ಟ್ರೈ ಮಾಡಿ. ಓಕೆನಾ? ರೇಟ್ಸ್ ಎಲ್ಲ ಹಿಂಗಿದೆ, ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿಗೆ ಬಂದುಬಿಟ್ಟು ರೀಲ್ಸ್ ನೋಡ್ತಾ ಕುಂತವಳೆ. ಏನು ಹೇಳ್ತೀರಿ ಹೇಳಿ, ಇಂಥವ್ರು ಏನು ಹೇಳ್ತೀರಾ ಕಮೆಂಟ್ ಮಾಡಿ ಫಸ್ಟ್. ನೋಡಿ ಮೇಡಮ್ಗೆಲ್ಲ ಆರ್ಡರ್ ಎಲ್ಲ ಬರ್ತಾ ಇದೆ. ನಮ್ಮ ಆರ್ಡ್ರು ಅವರೇ ಬಂದು ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ತಿಂದಿದ್ದಾಯಿತು. ಫಿಂಗರ್ ಬೋಲ್ ಕೂಡ ಕೊಟ್ಟರು. ಕೈ ತೊಳ್ಕೊಂಡು ನೋಡಿ, ಇವಳು ತೊಳೆದು ಇಟ್ಬಿಟ್ಟಿದ್ದಾಳೆ ಆಲ್ರೆಡಿ. ಈಗ ನಾನು ತೊಳಿತಾ ಇದ್ದೀನಿ. ಏಯ್ ಸುಮ್ಮನೆ ಇರೇ. ಓ ಮದರ್, ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಫ್ಲೈಟ್. ತಿಂದ್ಬಿಟ್ಟು ಮುಖ ಮೂತಿ ಒರ್ಸ್ಕೊತಾ ಮುಖ ಆಮೇಲೆ ಒರ್ಸ್ಕೊಳ್ಳಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ ಮದರ್. ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಯಾಕೆ ಬರ್ಬೇಕಿಲ್ಲ ಈ ಜನ? ಯಾರು ಫ್ಲೈಟ್ ಹತ್ತಕ್ಕೆ ಆಸೆ ಪಟ್ಟು ಆಗಿರೋದೇ ಇಲ್ಲ, ಆಗೋದೇ ಇಲ್ಲ. ಅಯ್ಯೋ ಒಂದ್ಸರಿನೂ ಆಗಿರಲ್ಲ. ಅಟ್ಲೀಸ್ಟ್ ಇದು ಒರಿಜಿನಲ್ ಫ್ಲೈಟ್ ಒಳಗಡೆ ಕೂತ್ಕೊಂಡು ಆಡದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಊಟ ಮಾಡ್ಬೋದು ಅನ್ನೋ ಒಂದು ಇದಕ್ಕಾದ್ರೂ ನೀವು ಬಂದರೆ ಒಂದು ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಷ್ಟೇ. ಒಳ್ಳೆ ಮಜಾ ಸಿಗುತ್ತೆ. ಓಕೆ. ಸೊ ಇದು ಬಿಲ್ ಕೌಂಟರು. ಇದು ಕಾಕ್ಪಿಟ್. ಓ ಓ ಓ ಮೇಡಮ್ ಇದಾರೆ ಮೇಡಮ್. ನಿಧಾನ ಮುರಿದ್ಗಿರ್ದು ಹಾಕ್ಬಿಟ್ಟಿರ. ಚೆನ್ನಾಗಿದಲ್ಲ? ಬನ್ನಿ ಒಂದ್ಸಲ ಕೊಡ್ತೀನಿ. ನಂಗೆ ಇರೋ ಮುಂದೆ ತಳ್ಳು ನಿಧಾನಕ್ಕೆ ತಳ್ಳಿ. ಹಾಂ ನಿಧಾನಕ್ಕೆ ಹಾಂ. ಚಿನ್ನ, ನಿನ್ ರಿಯಲ್ ಫ್ಲೈಟ್ ಅಲ್ಲಿ ಕೂಡ್ಸಿ ನಾನು ಆರಿಸ್ತೀನೋ ಇಲ್ಲ ಗೊತ್ತಿಲ್ಲ. ಸದ್ಯಕ್ಕೆ ಇದನ್ನೇ ಫ್ಲೈಟ್ ಅನ್ಕೊಂಡ್ ಫೀಲ್ ತಗೊಂಡ್ಬಿಡ. ಆರಿಸ್ತೀನಿ ಅಂದ್ರೆ ನೋಡಿ ತೋರ್ಸು.
ನೀನು ಆರಿಸ್ತೀನಿ ಫ್ಲೈಟ್ನ ಅಂದರೆ ನಾನಂತೂ ಕೂತ್ಕೊಳ ಯಾಕೆ ಗಾಡಿನೇ ಓಡ್ಸಕ್ ಬಿಡಲ್ಲ ಫ್ಲೈಟ್ ಏನ್ ಹಿಂಗಂದ್ಬಿಟ್ಟೆ ಹುಡುಗಿರ್ ಎಲ್ಲಾನು ಕಲ್ತ್ರೆ ಓಡಿಸ್ತಾರೆ ಗೊತ್ತಾ ಹಾ ಏನಂತೀರ ಫ್ರೆಂಡ್ಸ್ ಹುಡುಗಿರ್ ಕಲ್ತು ಏನ್ ಬೇಕಾದ್ರೂ ಓಡಿಸ್ತಾರೆ ಫ್ಲೈಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸೊ ಮುಂದೆ ಕಾಕ್ಪಿಟ್ ಜಾಗದಲ್ಲಿ ಇದನ್ನ ಸುಮ್ಮನೆ ಸ್ಟಿಕ್ಕರ್ಗಳ ಥರ ಅಂಟಿಸ್ಬಿಟ್ಟು ಆರ್ಟಿಫಿಷಿಯಲ್ ಕಾಣೋ ಥರ ಮಾಡಿದ್ದಾರೆ ಆ್ಯಂಡ್ ಇದನ್ನು ಸುಮ್ಮನೆ ಒಂದು ಫೀಲ್ ಬರಲಿ ತಳ್ಳಕ್ಕೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಸೊ ಪಾರ್ಕ್ ಬ್ರೇಕು ಸಮಥಿಂಗ್ ಏನೋ ಹಿಂಗೆ ಥರ ಹಿಂಗೆ ಮಾಡಿದ್ದಾರೆ ಸುಮ್ಮನೆ ಕೆಲವೊಂದು ಬಟನ್ ಕೊಟ್ಬಿಟ್ಟು ಇವರು ಒಂದು ರೆಫರೆನ್ಸ್ ಥರ ಹಿಂಗೆ ಇಂಜಿನ್ 2 ಇಂಜಿನ್ 1 ಆನ್ ಆಫು ಏನೋ ಇದಪ್ಪ ಇಲ್ಲೇ ಪರವಾಗಿಲ್ಲ ಕೆಲವೊಂದು ಸ್ವಿಚಸ್ ಎಲ್ಲ ಸುಮ್ಮನೆ ಹಿಂಗೆ ಫೀಲ್ ಕೊಡೋ ಥರ ಮಾಡಿದ್ದಾರೆ ಹಿಂಗೆ ಈಗ ನಾವು ಬಿಲ್ ಪೇ ಮಾಡೋ ಟೈಮು ಬಿಲ್ ಪೇ ಮಾಡಿಲ್ಲ ಅಂದರೆ ಆಮೇಲೆ ಬೈತಾರೆ ಸೊ ಜನ ಎಲ್ಲ ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ ಆಲ್ಮೋಸ್ಟ್ 50% ಫಿಲ್ ಆಗೋಗ್ಬಿಟ್ಟಿದೆ ಕ್ರೌಡು ನನಗೆ ಆಶ್ಚರ್ಯ ಆಯಿತು ಫಸ್ಟ್ ಡೇ ಇಷ್ಟೊಂದು ಬಂದಿದ್ದಾರೆ ಅಂದರೆ ಇಟ್ಸ್ ಗ್ರೇಟ್ ಇದು ಬ್ಯಾಕ್ ಸೈಡ್ ಇದು ಜನಗಳು ಹೋಗೋ ಕಲ್ಲು ಅಂತೆ ಸೊ ಇದು ಸರ್ವಿಸ್ ಅವ್ರು ಓಡಾಡಕ್ಕೆ ಮಾತ್ರ ಮಾಡಿರೋ ಒಂದು ಜಾಗ ಇದು ಜಸ್ಟ್ ಇನ್ ಕೇಸ್ ಹೆಂಗಿತ್ತು ಸಾಕಾಗಿತ್ತು ಅಲ್ಲ ಹೊಸ ಎಕ್ಸ್ಪೀರಿಯನ್ಸ್ ತಿನ್ನಕ್ ಬರ್ತೀನಿ ಅಂತ ಅನ್ಕೊಂಡ್ಲಿ ಇಲ್ಲಿಂದ ನೋಡಿ ಹೆಂಗ್ ಕಾಣುತ್ತೆ ಫ್ಲೈಟ್ ಮರ್ತೋಯ್ತು ತಿನ್ನಕ್ ಬರ್ತೀನಿ ಅಂತ ಏನು ಅಂದೆ ಆ ಫ್ಲೋ ಅಲ್ಲಿ ಬರೋ ನಿಲ್ಲಿಸ್ಬಿಡ್ತೀಯ ಸಾರಿ ಹೇಳ ಇದು ಆ್ಯಕ್ಚುಲಿ ಏನು ಗೊತ್ತಾ ಬಾ ತೋರಿಸ್ತೀನಿ ಬಾ ಅಲ್ಲ 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 ಇದು ಇಲ್ವಾ ಮುಂದಕ್ಕೆ ಬಾ ಇದು ಬಂದು ನಿನಗೆ ಫ್ಯಾಮಿಲಿಗೆ ಅಂತ ಕೆಳಗಡೆ ಬಂದ್ಬಿಟ್ಟು ಸ್ಪಾಂಜ್ ಥರದ್ದೇನೋ ಹಾಕ್ಬಿಟ್ಟು ಫೋಮ್ ಅದನ್ನು ಹಾಕ್ಬಿಟ್ಟು ಇದು ಮಾಡಿರೋದು ಇದು ಬಂದು ದುಬೈಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಆಯಿತಾ ಎಲ್ಲರೂ ಈ ಥರ ಕೆಳಗಡೆ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಊಟ ಮಾಡೋದು ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಫ್ಯಾನ್ ಹಾಕಿದ್ದಾರೆ ಐ ಥಿಂಕ್ AC ಅರೇಂಜ್ ಮಾಡ್ಬೋದು ಇನ್ ದ ಫ್ಯೂಚರ್ ಇದು ಓಪನ್ ಮಾಡಿ ಇಟ್ಬಿಡ್ತಾರೆ ಓಪನ್ ಮಾಡಿ ಇಡ್ತಾರೆ ಬೇಕಾದ್ರೆ ನೀನು ಕ್ಲೋಸ್ ಮಾಡ್ಕೋಬೋದು ಫ್ಯಾನ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಫ್ಯಾನು ನೋಡಲ್ಲಿ ಇದೊಂದು 1 2 3 4 5 ಇದೆ ಆ್ಯಂಡ್ ಈ ಫ್ಲೈಟ್ ಇಲ್ಲಿಂದ ನೋಡೋಕೆ ಹಿಂಗೆ ಕಾಣುತ್ತೆ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಫ್ಲೈಟ್ ಮಾತ್ರ ನಾನು ಫಾರಿನ್ ಟ್ರಿಪ್ ಹೋದಾಗ ಇಂಡೋನೇಷ್ಯಾದಲ್ಲಿ ಬಾಲಿಯಲ್ಲಿ ಇದೇ ಥರದೊಂದು ಫ್ಲೈಟ್ ರೆಸ್ಟೋರೆಂಟ್ ನೋಡಿದ್ದೆ ಆದರೆ ಏನಪ್ಪ ಅಂತಂದರೆ ಫ್ಲೈಟ್ ಒಳಗಡೆ ಕೂತ್ಕೊಂಡು ತಿನ್ನುವಂಥ ಫೆಸಿಲಿಟಿ ಅಲ್ಲಿಲ್ಲ ಇಲ್ಲಿ ಏನು ನೀನು ಇವಾಗ ಗ್ರಾಸ್ ನೋಡ್ತಾ ಇದ್ದಲ್ಲ ಇಲ್ಲಿ ಏನು ಹುಲ್ಲು ಹಾಸಿದೆ ಇದ್ರ ಮೇಲೆ ಬೀನ್ ಬ್ಯಾಗ್ಸ್ ಥರದ್ದು ಒಂದು ಚೇರ್ ಥರನೇ ಇರುತ್ತೆ ನೋಡೋಕ್ಕೆ ಬಟ್ ಬೀನ್ ಬ್ಯಾಗ್ ಅದು ಸೊ ಅದನ್ನ ಇಟ್ಬಿಟ್ಟು ಅಲ್ಲಿ ಆಫೀಸ್ ವರ್ಕ್ ಮಾಡೋರು ಅಲ್ಲಿ ಬಂದು ಕೆಲಸ ಮಾಡೋ ಥರ ಕಾಫಿ ಕುಡಿಯೋ ಥರ ಟೈಮ್ ಪಾಸ್ ಮಾಡೋ ಥರ ಹರಟೆ ಹೊಡಿಯೋ ಥರ ಗುಂಪುಗಳೆಲ್ಲ ಬಂದ್ಬಿಟ್ಟು ಹರಟೆ ಹೊಡಿಯೋ ಥರ ಈ ಥರದೊಂದು ಕಾನ್ಸೆಪ್ಟ್ ಇತ್ತು ಅಲ್ಲಿ ಊಟನ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಫ್ಲೈಟ್ ಬಂದು ಒಳಗಡೆ ಫುಲ್ಲು ಖಾಲಿ ಮಾಡಿದ್ರು ಒಂದು 10 ಚೇರ್ ಇತ್ತು ಅಷ್ಟೇ ಸುಮ್ಮನೆ ಒಳಗಡೆ ಹೋಗೋದು ಬರೋದು ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಬಟ್ ಇದು ಬಂದು ಹೇಳಬೇಕಂದ್ರೆ ಅದಕ್ಕಿಂತ ಸಖತ್ತಾಗಿದೆ ಯಾಕೆಂದರೆ ನಿಮಗೆ ಒಳಗಡೆ ಕೂತ್ಕೊಂಡು ಊಟ ಮಾಡಿ ಆ್ಯಂಬಿಯನ್ಸ್ ಎಂಜಾಯ್ ಮಾಡ್ಬೋದು ಎಲ್ಲ ಥರನೂ ನಿಮಗೆ ಒಂಥರ ಫ್ಲೈಟ್ ಫೀಲ್ ಕೊಡುತ್ತೆ ಬಿಕಾಸ್ ಇಟ್ಸ್ ರಿಯಲ್ ಫ್ಲೈಟ್ ಇದು ಹಾರಲ್ಲ ಅಷ್ಟೇ ಅದನ್ನೆಲ್ಲ ಒಳಗಡೆ ಖಾಲಿ ಮಾಡಿಬಿಟ್ಟು ಹೋಟೆಲ್ ಮಾಡಿದ್ದಾರೆ 100% ರಿಯಲ್ ಫ್ಲೈಟ್ ಇದೆ ಒಳಗಡೆ ಹೋಗ್ಬಿಟ್ಟು ನಾನು ಕಳೆದು ಹೋಗ್ಬಿಟ್ಟೆ ಚಿಕ್ಕದ್ದು ರೂಫ್ಗೆ ಲೈಟ್ಸ್ ಹಾಕಿದ್ದಾರೆ ಇನ್ನೊಂದು ಚೂರು ಅದು ನೋಡ್ಕೊಂಡು ಹೋಗ್ಬಿಟ್ರಾ ಅದು ಇನ್ನೂ ಚೂರು ಕತ್ಲೆ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸಖತ್ತಾಗಿ ಕಾಣುತ್ತೆ ನನಗೇನಪ್ಪ ಅಂತಂದ್ರೆ ಯಾರು ಫ್ಲೈಟ್ ಹತ್ತಿಲ್ಲ ಫ್ಲೈಟಲ್ಲಿ ಒಂದ್ಸರಿ ಕೂತ್ಕೋಬೇಕು ಅನ್ನೋ ಒಂದು ಫೀಲ್ ಮಾಡಬೇಕು ಅಂತಿದ್ರೆ ಬರ್ಬೋದು ಇಲ್ಲಿಗೆ ಸೀರಿಯಸ್ಲಿ ಸಿಗಾಬಿಡ ದೊಡ್ಡ ಫ್ಲೈಟ್ ಇದೆ ಆ್ಯಕ್ಚುಲಿ ದೊಡ್ಡ ಫ್ಲೈಟ್ ತಂದ್ಬಿಟ್ಟು ಮಾಡಿರೋದು ಇವರು ಸರ್ ಈಗ ಅಲ್ಲಿ ಹೋದಾಗ ನನಗೆ ಎಂಟ್ರಿ ಫೀಸು 200 ಅಂತಿತ್ತು ಒಳಗಡೆ ಊಟ ಮಾಡೋಕ್ಕೇನು ಮತ್ತೆ ಇಲ್ಲಿ ಎಂಟ್ರಿ ಫೀಸ್ ಕತೆ ಏನು ಎಂಟ್ರಿ ಫೀಸ್ ಏನಿಲ್ಲ ಎಲ್ಲರೂ ಬಂದು ಹಂಗೆ ನುಗ್ಬಿಡ್ತಾರೆ ಜಾಗ ಇರಲ್ಲ ಎಂಟ್ರಿ ಫೀಸ್ 50% ಡಿಸ್ಕೌಂಟ್ ಮಾಡಿದೀನಿ 100 rupees per person ಅದನ್ನು ಊಟ ಮೈನಸ್ ಮಾಡಬಹುದು 50 rupees ಮೈನಸ್ ಮಾಡ್ತೀವಿ ಹೌದಾ 50 rupees ಅಂದ್ರೆ ಆಫರ್ ಮುಗಿದ್ಮೇಲೆ ಹೆಂಗೆ ಪ್ರೈಸ್ ಇಲ್ಲ ಆಫರ್ ಮುಗಿಯಲ್ಲ ಅದು ಹಂಗೆ ಕಂಟಿನ್ಯೂ ಮಾಡೋಣ ಸರ್ ಹಂಗೆ ಇಕ್ಕನ್ನ ಆಮೇಲೆ ನೋಡೋಣ ಸರಿ 2-3 ತಿಂಗಳು ಆದ್ಮೇಲೆ ಯೂಶುವಲ್ ಆಗಿ ಎಂಟ್ರಿ ಫೀಸ್ ಬೇರೆ ಊಟಕ್ಕೆ ಬೇರೆನಾ
ಇಲ್ಲ ಆ ಥರ ಏನಿಲ್ಲ, ಎಂಟ್ರಿ ಫೀಸ್ 100 rupees ಕೊಟ್ಟು ಹೋಗ್ಬೇಕು, ಅಲ್ಲಿ 50 rupees ಮೈನಸ್ ಆಗ್ತದೆ ಅಲ್ಲಿ. ಓಹೋ ಓಕೆ, ಸುಮ್ಮನೆ ಬರದೇ ಇರಲಿ ಅಂತ. ಇಲ್ಲ ಆ ಥರ ಇಲ್ಲ, ಎಲ್ಲರೂ ಈಗ ಅದೇ ಗೊತ್ತಾಗಲ್ಲ, ಬೇರೆ ಕಸ್ಟಮರ್ ಬಂದು ಊಟ ಮಾಡ್ಲಿ ಅಂತ ಒಂದು ಇದು. ಯಾಕಂದ್ರೆ ಇರೋದು 110 ಸೀಟು, ಎಲ್ಲರೂ ಬರ್ತಾ ಇದಾರೆ. ಅದಕ್ಕೆ ಒಳ್ಳೆ ಅರೇಂಜ್ಮೆಂಟ್ಸ್, ಸಕ್ಕತ್ತ ಮಾಡಿದ್ದೀರಾ. ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾನು. ಸಪ್ಲೈ ಸ್ವಲ್ಪ ಕಷ್ಟ ಆಗ್ತದೆ. ನಾರ್ಮಲ್ ಹೋಟೆಲ್ ಅಂದ್ರೆ ಅಲ್ಲಿಗೆ ಅಲ್ಲಿ ಊಟ ಕೊಟ್ಬಿಡ್ಬೋದು, ಬಟ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ವಡೆ ಎಲ್ಲ ಸಪ್ಲೈ ಮಾಡಬೇಕು, ಸ್ವಲ್ಪ ಲೇಟ್ ಆಗ್ತದೆ. ಅದೇ ಸಪರೇಟ್ ಆಗಿ ಇನ್ನು ಹೈಯರ್ ಮಾಡೋಣ ನೋಡ್ತಾ ಇದೀನಿ. ಇಲ್ಲ ಆಕ್ಚುಲಿ ಸ್ಟಾಫ್, ಡ್ರೆಸ್ಸಿಂಗು, ಕ್ಯಾಪ್ಟನ್ಗಳು ನೀವು ಮಾಡಿರೋದು ಅಂದ್ರೆ ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ ಸ್ಪೆಷಲ್ ಆಗಿ ಓಕೆ ಒಂದು ಹೋಟೆಲ್ ಅಂತ ಮಾಡಿದೀರಾ, ಯಾರೋ ಸಪ್ಲೈಯರ್ಸ್ ಊಟ ಕೊಡ್ತೀವಿ ಅಂತ ಮಾಡಿದ್ರೆ ಕ್ಯಾಪ್ಟನ್ನು, ಏರ್ ಹೋಸ್ಟೆಸ್ ಏನೇನ್ ಇರ್ಬೇಕು ಒಳಗಡೆ ಮನುಷ್ಯರು ಎಲ್ಲ ಅದೇ ತರ ಡ್ರೆಸ್ ಎಲ್ಲ ಹಾಕ್ಸಿದ್ರು, ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಒಂದು ಹೇಳ್ತೀನಿ ಸರ್, ಇಡೀ ಸೌತ್ ಇಂಡಿಯಾ ಅಂತಲ್ಲ, ನಮ್ಮ ಗುಜರಾತ್ ಬಿಟ್ರೆ ಎಂಟೈರ್ ಇಂಡಿಯಾದಲ್ಲಿ ಇದು ಸೆಕೆಂಡ್ ಒನ್. ನಾನು ನೋಡಿದಾಗೆ ಫಸ್ಟ್ ಡೇನೆ ನಿಮ್ಗೆ ಐ ಥಿಂಕ್ ನಿಮ್ಗೆ ಗೊತ್ತಾಗಿರ್ಬೇಕು, ಸಕ್ಕತ್ತಾಗಿ ಹೋಗುತ್ತೆ. ಅದ್ಭುತವಾಗಿ ಹೋಗ್ಲಿ. ತುಂಬಾ ಕಷ್ಟಪಟ್ಟು ಮಾಡಿದೀರಾ. ಇವರು ರೆಡಿ ಮಾಡ್ಬೇಕಾದಾಗಿಂದಾನು ಬಂದಿದ್ದೀರಾ ಒಂದ್ 2-3 ಸರಿ. ಅವಾಗಿಂದಾನು ಹೇಳ್ತಾನೆ ಇದ್ರು, ಕಷ್ಟ ಸರ್ ಮಾಡ್ತಾ ಇದೀನಿ, ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ. ಆಗ್ತಿಲ್ಲ ಸರ್, ನಾನು ಒಬ್ನೇ, ಯಾರೋ ಸಪೋರ್ಟ್ ಇಲ್ಲ, ಹೆಂಗು ಕಷ್ಟಪಟ್ಟು ತಳ್ಕೊಂಡು ಹೋಗ್ತಾ ಇದೀನಿ. ಬಟ್ ಸ್ಟಿಲ್ ತುಂಬಾನೇ ಚೆನ್ನಾಗಿ ಮಾಡಿದಿರಾ. ಬಟ್ ನನ್ನ ಸಜೆಷನ್, ಈ ಗ್ರಾಸ್ ಏನಿದೆಯಲ್ಲ ಇಲ್ಲಿ ಬೀನ್ ಬ್ಯಾಗ್ಸ್ ಅಥವಾ ಚೇರ್ ಹಾಕೊಂಡು ಇಲ್ಲಿ ಕಾಫಿ ಗಿಫಿ ಆ ತರದ್ದು ಮಾಡ್ಬಿಟ್ರೆ ನೀವು ಇನ್ನೂ ಸೂಪರ್ ಆಗಿರುತ್ತೆ. ಅದೊಂದು ಮಾಡಿ. ಓಕೆನಾ? ಥ್ಯಾಂಕ್ ಯು ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಆವಾಗ ವಿಸಿಟ್ ಮಾಡ್ತಾ ಇರ್ತೀನಿ, ವಿಡಿಯೋಗೋಸ್ಕರ ಬರ್ತೀನಿ. ಬನ್ನಿ ಸರ್, ಖಂಡಿತ ಬರ್ಬೋದು. ಹುಲಿಯನ್ನು ಆಯ್ಕೆ ಮಾಡಿದ್ದೇವೆ ಏಕೆಂದರೆ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ. ಇದು ಶಕ್ತಿ, ಧೈರ್ಯ ಮತ್ತು ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ಹುಲಿ ಅಂದರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಇವ್ರು ಮಾಡಿರೋದು. ಸೊ ಫ್ರಂಟಿಂದ ಈ ಲುಕ್ ಇದೆ. ಇಂಜಿನ್ ಇನ್ನೂ ಇವರು ಆನ್ ಮಾಡಿಲ್ಲ, ಐ ಥಿಂಕ್ ಮಾಡ್ತಾರೆ, ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಇನ್ನೊಂಚೂರು ಕೆಲಸ ಬಾಕಿ ಇದೆಯಂತೆ, ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಕಾಣುತ್ತೆ ನೋಡಿ. ಓಕೆ ಡನ್, ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.